ವಾರಣಾಸಿಯಲ್ಲಿ ಸ್ವತಃ ಮೋದಿಯವರ ವಿನ್ನಿಂಗ್ ಮಾರ್ಜಿನ್ನ ದಿಢೀರ್ ಕುಸಿತ ಕೂಡ ಮೋದಿ ತಮ್ಮ ವರ್ಚಸ್ಸನ್ನು ಕಳೆದುಕೊಳ್ತಿರೋದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ಅಂದ್ರೆ ಪ್ರಧಾನಿ ಹುದ್ದೆಯಲ್ಲಿ ಆಸೀನರಾಗಿಯೂ ಚುನಾವಣೆ ಎದುರಿಸಿದ ಅಭ್ಯರ್ಥಿಗಳ ಪೈಕಿ ಮೋದಿಯವರ ಈ ಲೀಡ್ ಅತ್ಯಂತ ಕಳಪೆಯ ಲೀಡ್ ಆಗಿದೆ. ವರ್ಚುವಲ್ ಜಗತ್ತಿನಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕುಸಿಯುತ್ತಿದ್ದ ಜನಪ್ರಿಯತೆ ಮತದಾನದ ಮೇಲೂ ಪ್ರಭಾವ ಬೀರಿದೆ ಎಂದರೂ ತಪ್ಪಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಬಿಜೆಪಿ ಬಹುಮತವನ್ನು ಪಡೆಯುವಲ್ಲಿ ಸೋತು ಹೋದರೂ ಎನ್ಡಿಎ ಒಕ್ಕೂಟ ಮ್ಯಾಜಿಕ್ ನಂಬರ್ ದಾಟುವಲ್ಲಿ ಯಶಸ್ವಿಯಾಗಿರೋದ್ರಿಂದ ಈ ಸಮ್ಮಿಶ್ರ ಸರ್ಕಾರದ ಆಡಳಿತ ಎಷ್ಟು ಸುಗಮವಾಗಿ ನಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಈ ಫಲಿತಾಂಶವನ್ನು ಒಟ್ಟಾರೆಯಾಗಿ ಅನಲೈಸ್ ಮಾಡಿದ್ರೆ ಜನ ಮೋದಿಯವರ ಆಡಳಿತದ ವಿರುದ್ಧ ಸ್ಪಷ್ಟ ಅಸಮಾಧಾನ ತೋರಿರೋದಂತೂ ಸಾಬೀತಾಗುತ್ತೆ. ಈ ಅಸಮಾಧಾನ ಕೇವಲ ಬಿಜೆಪಿಯ ಓವರ್ ಆಲ್ ಸೀಟು ಗಳಿಕೆಯಲ್ಲಿ ಮಾತ್ರ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ವಾರಣಾಸಿಯಲ್ಲಿ ಸ್ವತಃ ಮೋದಿಯವರ ವಿನ್ನಿಂಗ್ ಮಾರ್ಜಿನ್ನ ದಿಢೀರ್ ಕುಸಿತ ಕೂಡ ಮೋದಿ ತಮ್ಮ ವರ್ಚಸ್ಸನ್ನು ಕಳೆದುಕೊಳ್ತಿರೋದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಹೌದು, ವಾರಣಾಸಿಯಲ್ಲಿ ಮೋದಿಯವರ ಈ ಬಾರಿಯ ಗೆಲುವಿನ ಅಂತರ ಕೇವಲ 1.5 ಲಕ್ಷ ಮತಗಳು ಮಾತ್ರ, ಅಂದ್ರೆ 1.5 ಲ್ಯಾಕ್ಸ್. 2019ರಲ್ಲಿ ಈ ಅಂತರ 4,79,000 ಇತ್ತು. ಅಂದ್ರೆ ಸರಿಸುಮಾರು 3 ಲಕ್ಷ ಮತಗಳು ಮೋದಿಯವರ ಕೈ ಬಿಟ್ಟು ಹೋಗಿವೆ. ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದ್ರೂ 2019ರಲ್ಲಿ ಚಲಾವಣೆಯಾದ ಒಟ್ಟು ಮತಗಳಲ್ಲಿ 66.3% ಮತಗಳನ್ನ ಮೋದಿ ಪಡೆದಿದ್ರೆ 2024ರಲ್ಲಿ ಒಟ್ಟು ಮತಗಳ ಪೈಕಿ 54.2% ಮತಗಳನ್ನಷ್ಟೇ ಮೋದಿಯವರಿಗೆ ಗಳಿಸಿಕೊಳ್ಳಲು ಸಾಧ್ಯವಾಗಿದೆ. ಅಂದ್ರೆ ಸುಮಾರು 9%ನಷ್ಟು ಮತಗಳನ್ನ ಮೋದಿ ಕಳೆದುಕೊಂಡಿದ್ದಾರೆ. ಇನ್ನು ತಮ್ಮ ಎದುರಾಳಿಯ ಮತಗಳ ಪ್ರಮಾಣಕ್ಕೆ ಹೋಲಿಸಿದ್ರೆ ಮೋದಿಯವರು ಕಾಂಗ್ರೆಸ್ಸಿನ ಅಜಯ್ ರಾವ್ಗಿಂತ ಕೇವಲ 13.49% ಹೆಚ್ಚಿಗೆ ಮತಗಳನ್ನ ಪಡೆದಿದ್ದಾರಷ್ಟೇ. 2019ರಲ್ಲಿ ಎರಡನೇ ಸ್ಥಾನದಲ್ಲಿದ್ದ ಸಮಾಜವಾದಿ ಪಕ್ಷದ ಶಾಲಿನಿ ಯಾದವ್ಗಿಂತ ಮೋದಿಯವರು 18.40% ಹೆಚ್ಚು ಮತಗಳನ್ನ ಪಡೆದಿದ್ರು. 4.25 ಲಕ್ಷದ ಲೀಡ್ನಿಂದ ಕೇವಲ 1.5 ಲಕ್ಷ ಮತಗಳ ಲೀಡ್ಗೆ, ಅಂದ್ರೆ ಕೇವಲ 13.49% ಹೆಚ್ಚುವರಿ ಮತಗಳಿಗಷ್ಟೇ ಮೋದಿ ಕುಸಿದಿದ್ದಾರೆ ಅಂದ್ರೆ ಅವರ ಜನಪ್ರಿಯತೆ ಎಷ್ಟು ಕುಂದಿದೆ ಅನ್ನೋದು ಸಾಬೀತಾಗುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ಅಂದ್ರೆ ಪ್ರಧಾನಿ ಹುದ್ದೆಯಲ್ಲಿ ಆಸೀನರಾಗಿಯೂ ಚುನಾವಣೆ ಎದುರಿಸಿದ ಅಭ್ಯರ್ಥಿಗಳ ಪೈಕಿ ಮೋದಿಯವರ ಈ ಲೀಡ್ ಅತ್ಯಂತ ಕಳಪೆಯ ಲೀಡ್ ಆಗಿದೆ. ನಿಜ, 1996ರಲ್ಲಿ ಪ್ರಧಾನಿಯಾಗಿಯೂ ತಾವು ಎದುರಿಸಿದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ PV ನರಸಿಂಹರಾವ್ ಅವರು ಗಳಿಸಿದ್ದ 13.56% ಲೀಡ್ ಇದುವರೆಗಿನ ಅತ್ಯಂತ ಕಡಿಮೆ ಲೀಡ್ ಎಂದು ಪರಿಗಣಿಸಲ್ಪಟ್ಟಿತ್ತು. ಆದರೆ ಮೋದಿಯವರು ಅದಕ್ಕಿಂತಲೂ ಕಡಿಮೆ ಲೀಡ್ಗೆ ಅಂದ್ರೆ 13.49%ಗೆ ಕುಸಿದಿದ್ದಾರೆ. ಅಂದಹಾಗೆ 1984ರ ಚುನಾವಣೆಯಲ್ಲಿ ಪ್ರಧಾನಿಯಾಗಿ ರಾಜೀವ್ ಗಾಂಧಿಯವರು ಗೆದ್ದಿದ್ದ 72.18% ಲೀಡ್ ಅಂತರವೇ ಇದುವರೆಗಿನ ಹೈಯೆಸ್ಟ್ ಲೀಡ್ ಆಗಿ ದಾಖಲಾಗಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಬಾರಿ ಅತಿ ಹೆಚ್ಚು ಅಂತರದಿಂದ ಗೆದ್ದ ಬಿಜೆಪಿ ಸಂಸದರ ಟಾಪ್ 100ರ ಸ್ಥಾನದಲ್ಲೂ ಮೋದಿಯವರ ಹೆಸರಿಲ್ಲ. ತಮ್ಮದೇ ಪಕ್ಷದ ಇತರೆ ಸಂಸದರು 6ರಿಂದ 7 ಲಕ್ಷ ಲೀಡ್ನಲ್ಲಿ ಗೆಲ್ತಿದ್ರೆ ಅವರೆಲ್ಲರ ಪರಮೋಚ್ಚ ನಾಯಕ ತಮ್ಮನ್ನ ತಾವು ವಿಶ್ವಗುರು ಅಂತ ಬ್ರ್ಯಾಂಡ್ ಮಾಡಿಕೊಂಡ ಮೋದಿಯವರು ಮಾತ್ರ ಕೇವಲ 1.5 ಲಕ್ಷಗಳ ಲೀಡ್ಗೆ ಕುಸಿದಿದ್ದಾರೆ. ಅದು ಕಳೆದ ಬಾರಿಯ 4.25 ಲಕ್ಷಗಳ ಲೀಡ್ನಿಂದ. 2014ರಲ್ಲಿ ಮೊದಲ ಬಾರಿಗೆ ಮೋದಿ ಗುಜರಾತ್ನ ವಡೋದರಾದ ಜೊತೆಗೆ ಉತ್ತರ ಪ್ರದೇಶದ ವಾರಣಾಸಿಯಿಂದ ಸ್ಪರ್ಧಿಸೋಕೆ ತೀರ್ಮಾನ ಕೈಗೊಂಡ್ರು. ಇದಕ್ಕೆ 2 ಕಾರಣಗಳಿದ್ವು. ವಾರಣಾಸಿ ಒಂದೆಡೆ ಉತ್ತರ ಪ್ರದೇಶದಲ್ಲಿದೆ, ಇನ್ನೊಂದೆಡೆ ಬಿಹಾರಕ್ಕೂ ಹತ್ರ. ಈ 2 ರಾಜ್ಯಗಳಲ್ಲಿ ಒಟ್ಟು 120 ಲೋಕಸಭಾ ಕ್ಷೇತ್ರಗಳಿವೆ. ವಾರಣಾಸಿಯಲ್ಲಿ ಸ್ಪರ್ಧಿಸುವ ಮೂಲಕ 2 ರಾಜ್ಯಗಳ ಮೇಲೆ ಪ್ರಭಾವ ಬೀರಬಹುದು. ಕನಿಷ್ಠ 60 ಕ್ಷೇತ್ರಗಳನ್ನು ಗೆಲ್ಲೋಕೆ ಸಾಧ್ಯವಾದರೂ ಸರ್ಕಾರ ರಚನೆಯಲ್ಲಿ ನೆರವಾಗಬಹುದು ಎಂಬ ಲೆಕ್ಕಾಚಾರ ಮೋದಿಯವರದಾಗಿತ್ತು. ಎರಡನೆಯದಾಗಿ ವಾರಣಾಸಿ ಅರ್ಥಾತ್ ಕಾಶಿಯು ಹಿಂದೂ ಧರ್ಮೀಯರ ಪಾಲಿಗೆ ಪವಿತ್ರ ಯಾತ್ರಾ ಸ್ಥಳ. ಇಲ್ಲಿಂದ ಸ್ಪರ್ಧಿಸುವ ಮೂಲಕ ತಮ್ಮ ಹಿಂದೂ ಧರ್ಮಾಧಾರಿತ ರಾಜಕಾರಣಕ್ಕೆ ಮೈಲೇಜ್ ಗಿಟ್ಟಿಸಿಕೊಂಡು ವೈಯಕ್ತಿಕ ವರ್ಚಸ್ಸನ್ನು ವೃದ್ಧಿಸಿಕೊಳ್ಳೋದು ಅವರ ಇರಾದೆಯಾಗಿತ್ತು. 2014ರ ಚುನಾವಣೆಯಲ್ಲಿ ಮೋದಿಯವರ ವಿರುದ್ಧ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧಿಸಿದ್ರು. ಆಗ ಮೋದಿಯವರು ಕೇಜ್ರಿವಾಲ್ಗಿಂತ ಸುಮಾರು 3,70,000 ಮತಗಳ ಅಂತರದಿಂದ ಗೆದ್ದಿದ್ರು. 2019ರ ಚುನಾವಣೆ ವೇಳೆಗೆ ಈ ಅಂತರವನ್ನು ಮೋದಿಯವರು 4,70,000ಕ್ಕೆ ಹೆಚ್ಚಿಸಿಕೊಂಡಿದ್ರು. ಈ ಸಲ ಅದು ದಿಢೀರ್ 1.5 ಲಕ್ಷಕ್ಕೆ ಕುಸಿದಿದೆ. ಈಗ ಇಡೀ ವಾರಣಾಸಿಯಲ್ಲಿ ಮೋದಿಯವರ ಜನಪ್ರಿಯತೆ ಹೇಗೆ ಕುಸಿಯುತ್ತಾ ಬಂದಿದೆ ಅನ್ನೋದನ್ನ ನೋಡೋಣ.
ವಾರಾಣಸಿಯ ವ್ಯಾಪ್ತಿಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿವೆ. ರೋಹಾನಿಯಾ, ವಾರಾಣಸಿ ಉತ್ತರ, ವಾರಾಣಸಿ ದಕ್ಷಿಣ, ವಾರಾಣಸಿ ದಂಡು ಮತ್ತು ಸೇವಾಪುರಿ. 70% ಗ್ರಾಮೀಣ ಮತದಾರರನ್ನು ಹೊಂದಿರೋ ರೋಹಾನಿಯಾದಲ್ಲಿ 13% ದಲಿತ ಮತಗಳಿವೆ. 2019ರಲ್ಲಿ ಸುಮಾರು 1,45,000 ಮತಗಳು ಈ ಕ್ಷೇತ್ರದಿಂದ ಮೋದಿ ಅವರಿಗೆ ಲಭಿಸಿದ್ವು. ಆದರೆ ಈ ಬಾರಿ ಕೇವಲ 1,27,000 ಮತಗಳಷ್ಟೇ ಮೋದಿ ಅವರಿಗೆ ಒಲಿದಿವೆ. ಅಂದರೆ ಇದೊಂದೇ ಕ್ಷೇತ್ರದಿಂದ ಸುಮಾರು 18,000 ಮತಗಳನ್ನು ಮೋದಿಯವರು ಕಳೆದುಕೊಂಡಿದ್ದಾರೆ. ಸೇವಾಪುರಿ ವಿಧಾನಸಭಾ ಕ್ಷೇತ್ರದಲ್ಲಿ 2019ರಲ್ಲಿ 1,28,000 ಮತಗಳು ಮೋದಿಯವರ ಪಾಲಾಗಿದ್ವು. ಆದರೆ ಈ ಬಾರಿ ಕೇವಲ 1,08,000 ಮತಗಳಷ್ಟೇ ಅವರ ಪಾಲಾಗಿವೆ. ಅಂದರೆ ಸುಮಾರು 20,000 ಮತಗಳನ್ನು ಅವರು ಕಳೆದುಕೊಂಡಿದ್ದಾರೆ. ಅದೇ ರೀತಿ ವಾರಾಣಸಿ ಉತ್ತರದಲ್ಲಿ 8,000, ವಾರಾಣಸಿ ದಕ್ಷಿಣದಲ್ಲಿ 7,000, ವಾರಾಣಸಿ ದಂಡಿನಲ್ಲಿ 10,000 ಮತಗಳು ಮೋದಿಯವರಿಂದ ಕೈಜಾರುತ್ತಾ ಬಂದಿವೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಸಂಗತಿ ಅಂದರೆ ದಲಿತ ಮತಗಳು ಮುಖ್ಯವಾಗಿರೋ ವಾರಾಣಸಿಯಲ್ಲಿ ಈ ಸಲ BSP ಪೈಪೋಟಿ ನೀಡೋ ಲಕ್ಷಣ ಇಲ್ಲದೆ ಇದ್ರೂ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು. ಆ ಪಕ್ಷಕ್ಕೆ 44,000 ಮತಗಳು ಲಭಿಸಿವೆ. BSP ಸ್ಪರ್ಧಿಸದೆ ಹೋಗಿದ್ರೆ ಈ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆಗಳೇ ಹೆಚ್ಚಿದ್ದು ಆಗ ಮೋದಿಯವರ ಲೀಡ್ ಈಗಿಗಿಂತಲೂ ಕೆಳಕ್ಕೆ ಕುಸಿಯುತ್ತಿತ್ತು ಎನ್ನಲಾಗ್ತಿದೆ. ಇಂಟ್ರೆಸ್ಟಿಂಗ್ಲಿ ಮೋದಿಯವರು ಕೇವಲ 1.5 ಲಕ್ಷ ಮತಗಳ ಅಂತರದಲ್ಲಿ ಗೆದ್ದು ನಿಟ್ಟುಸಿರು ಬಿಟ್ಟರೆ ಅತ್ತ ಅವರ ಎದುರಾಳಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ತಾವು ಸ್ಪರ್ಧಿಸಿದ್ದ 2 ಕ್ಷೇತ್ರಗಳಲ್ಲಿ ಭರ್ಜರಿ ಅಂತರದಿಂದ ಜಯ ಗಳಿಸಿದ್ದಾರೆ. ವಯನಾಡು ಕ್ಷೇತ್ರದಲ್ಲಿ 3,60,000 ಲೀಡ್ನಲ್ಲಿ ಅವರು ಗೆದ್ದಿದ್ರೆ ರಾಯ್ಬರೇಲಿ ಕ್ಷೇತ್ರದಲ್ಲಿ 3,90,000 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ವಾರಾಣಸಿಯಲ್ಲಿ ಮೋದಿಯವರಿಗೆ ಎದುರಾಗಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ತನ್ನ ಮತಗಳಿಕೆ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ತಾ ಬರುತ್ತಿರುವುದು ವಿಶೇಷ. 2014ರಿಂದ ನಿರಂತರವಾಗಿ ಅಜಯ್ ರಾಯ್ ಅವರನ್ನೇ ಕಾಂಗ್ರೆಸ್ ಕಣಕ್ಕಿಳಿಸುತ್ತಾ ಬಂದಿದೆ. 2014ರಲ್ಲಿ ಅವರು ಕೇವಲ 75,000 ಮತಗಳನ್ನು ಪಡೆದಿದ್ರು. ಆದರೆ 2019ರ ವೇಳೆಗೆ ಅವರು 1.5 ಲಕ್ಷ ಮತಗಳಿಗೆ ತಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡ್ರು. 2024ರ ಈ ಚುನಾವಣೆಯಲ್ಲಿ ಅವರು 4,60,000 ಮತಗಳನ್ನು ಸೆಳೆದಿದ್ದಾರೆ. ಮೋದಿಯವರ ವರ್ಚಸ್ಸಿನ ಈ ಕುಸಿತಕ್ಕೆ ಅವರ ಆಡಳಿತ ವೈಖರಿ, ಬೆಲೆ ಏರಿಕೆ, ನಿರುದ್ಯೋಗ, ಸರ್ವಾಧಿಕಾರಿ ಧೋರಣೆಗಳು ಒಂದೆಡೆ ಕಾರಣವಾಗಿದ್ದರೆ ಮತ್ತೊಂದೆಡೆಗೆ ವಿರೋಧ ಪಕ್ಷಗಳ ಅಭೂತಪೂರ್ವ ಒಗ್ಗಟ್ಟು ಕೂಡ ಕಾರಣ ಅನ್ನಬಹುದು. ಮೋದಿಯವರ ವರ್ಚಸ್ಸಿನ ಈ ಕುಸಿತ ಕೇವಲ ಮತಗಳಿಕೆ ಅಥವಾ ಸೀಟು ಗಳಿಕೆಗಷ್ಟೇ ಸೀಮಿತವಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಅವರ ಜನಪ್ರಿಯತೆ ಕುಂದುತ್ತಾ ಬರ್ತಿರೋದಕ್ಕೆ ನಿಮಗೆ ಸಾಕ್ಷ್ಯಗಳು ಸಿಗ್ತವೆ. ಸೋಷಿಯಲ್ ಮೀಡಿಯಾ ಮೂಲಕವೇ ತಮ್ಮ ವರ್ಚಸ್ಸನ್ನ ಕಟ್ಕೊಂಡಿದ್ದ ಮೋದಿ ಈ ಬಾರಿ ಚುನಾವಣೆಯ ವೇಳೆ ಆಕರ್ಷಣೆಯನ್ನೇ ಕಳೆದುಕೊಂಡಿದ್ರು. ರಾಹುಲ್ ಗಾಂಧಿಯ ಜನಪ್ರಿಯತೆ ದಿನದಿನಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚುತ್ತಾ ಹೋದಂತೆ ಮೋದಿಯವರ ಜನಪ್ರಿಯತೆ ಕಡಿಮೆಯಾಗಿತ್ತು. ಅವರ ಯೂಟ್ಯೂಬ್ ವಿಡಿಯೋಗಳ ಲೈವ್ ವೀಕ್ಷಣೆಯ ಸಂಖ್ಯೆ ಕೂಡ ಕುಸಿದಿತ್ತು. ವಿಡಿಯೋಗಳಿಗೆ ಬರ್ತಿದ್ದಂತಹ ವ್ಯೂಗಳ ಸಂಖ್ಯೆ ಕೂಡ ಕಡಿಮೆಯಾಗಿತ್ತು. ಅತಿ ಹೆಚ್ಚು ಫಾಲೋವರ್ಗಳಿರೋ ಪ್ರಧಾನಿ, ರಾಜಕೀಯ ನಾಯಕ ಅಂತೆಲ್ಲ ಬಿಜೆಪಿ ಐಟಿ ಸೆಲ್ ತುತ್ತೂರಿ ಊದ್ತಾ ಇದ್ರು. ಚುನಾವಣೆಯ ಸಂದರ್ಭದಲ್ಲಿ ಜನರ ವೀಕ್ಷಣೆ, ಎಂಗೇಜ್ಮೆಂಟ್, ಶೇರ್ಗಳ ಲೆಕ್ಕದಲ್ಲಿ ರಾಹುಲ್ ಗಾಂಧಿ ಮೋದಿಯನ್ನ ಹಿಂದಿಕ್ತಲೇ ಇದ್ರು. ವರ್ಚುವಲ್ ಜಗತ್ತಿನಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕುಸಿಯುತ್ತಿದ್ದ ಜನಪ್ರಿಯತೆ ಮತದಾನದ ಮೇಲೂ ಪ್ರಭಾವ ಬೀರಿದೆ ಎಂದ್ರೂ ತಪ್ಪಲ್ಲ.